ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಫ್ಕ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 62ನೇ ಅಧ್ಯಾಯ ಅದರ 8ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೇರೆ ಈ ಒಂದು ವಾಕ್ಯದಲ್ಲಿ ಹೇಳುವಂತ ಮಾತು, ನಾವು ದೇವರನ್ನ ನಂಬಿ ಆತನ ಮುಂದೆ ನಮ್ಮ ಹೃದಯವನ್ನ ಬಿಚ್ಚಿ ಆತನಿಗೆ ನಮ್ಮ ಹೃದಯದಲ್ಲಿರುವ ಭಾರವನ್ನ ಹೇಳಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ. ಅನೇಕ ಬಾರಿ ನಮ್ಮ ಹೃದಯದ ಭಾರಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಎಷ್ಟೋ ಒಂದು ಸಮಯಗಳಲ್ಲಿ ನಾವು ಅನೇಕರ ಬಳಿ ನಾವು ಹೇಳಿ ಅವರು ನಮಗೆ ಯಾವುದೇ ಒಂದು ರೀತಿಯ ಆಧರಣೆ ಮಾಡದೇ ಇರುವಂತ ಸಂದರ್ಭಗಳು ಉಂಟು. ಅನೇಕ ಬಾರಿ ನಾವು ಹೇಳಿಕೊಳ್ಳುವುದಕ್ಕೆ ಹೋಗುವಾಗ ಅವರು ನಮಗೆ ಗಮನಿಸದೆ, ಗಮನ ಕೊಡದೆ ಸಹ ಇರುವಂತ ಪರಿಸ್ಥಿತಿಗಳು ಸಹ ಉಂಟು. ಆದ್ರೆ ದೇವರು ಇಲ್ಲಿ ಹೇಳ್ತಾ ಇರುವಂತ ಮಾತು, ಆತನ ಮುಂದೆ ನಮ್ಮ ಹೃದಯಗಳನ್ನ ಬಿಚ್ಚಿ ಮಾತನಾಡಬೇಕು ಎಂಬುದಾಗಿ. ಹಾಲೆಲೂಯಾ. ಮನುಷ್ಯರ ಬಳಿ ನಾವು ಹೇಳಿಕೊಳ್ಳುವುದಾದ್ರೆ ಅದು ನಮ್ಮನ್ನ ನಿರಾಶೆಗೆ ಒಳಪಡಿಸುತ್ತದೆ ಪ್ರೇರೆ. ಆದ್ರೆ ನಾವು ದೇವರ ಬಳಿ ಆತನನ್ನ ನಂಬಿ, ದೇವರು ಇದ್ದಾನೆ ಎಂಬುದಾಗಿ ನಂಬಿ ಆತನ ಬಳಿ ನಾವು ಮಾತನಾಡುವಾಗ ನಮ್ಮ ಹೃದಯದ ಭಾರ ಅದು ನೀಗುವಂತದಾಗಿದೆ. ಹಾಲೆಲೂಯಾ. ದೇವರ ಬಳಿ ನೀವು ಬನ್ರಿ, ದೇವರನ್ನ ನಂಬ್ರಿ. ನಿಮ್ಮ ಹೃದಯದ ಏನೇ ಭಾರ ಇದ್ದರು, ಏನೇ ಕಷ್ಟ ಇದ್ದರು, ಏನೇ ಎಂಥ ಪರಿಸ್ಥಿತಿ ಇದ್ದರು, ಎಂಥ ಪಾಪದ ಸ್ವಭಾವಗಳಿದ್ದರು, ಆತನ ಬಳಿ ಬಂದು ಆತನ ಮುಂದೆ ಹೇಳ್ರಿ, ದೇವರೇ ನನ್ನ ಪರಿಸ್ಥಿತಿ ಇದಪ್ಪ, ನಾನು ಇಂಥ ಒಂದು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಆತನ ನಂಬಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ಖಂಡಿತವಾಗಿಯೂ ಆತನು ನಿಮಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗ್ಲಿ ಕರ್ತನೆ ಅಪ್ಪ. ಈ ಒಂದು ಸಮಯದಲ್ಲಿ ಯಾರೆಲ್ಲ ಸ್ವಾಮಿ ಅಪ್ಪ ಅವರು ಕರ್ತನೆ ನಿನ್ನನ್ನ ನಂಬಿ ಸ್ವಾಮಿ ಅವರ ಹೃದಯದ ಭಾರವನ್ನ, ನೋವುಗಳನ್ನ, ಪರಿಸ್ಥಿತಿಗಳನ್ನ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದಾರೋ ಸ್ವಾಮಿ ಅಪ್ಪ, ಅವರೆಲ್ಲ ಕಷ್ಟಗಳನ್ನ ಲಾಲಿಸಿದ್ದೇವ್ರಿ, ನೀನು ಪರಿಹಾರವನ್ನ ನೀನು ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ಪ್ರಾರ್ಥಿಸುವಾಗ ಪರಿಹಾರವನ್ನ ಕೊಡುವ ದೇವರು, ಬಿಡಿಸುವ ದೇವರು, ಆರೋಗ್ಯ ಕೊಡುವ ದೇವರು, ಸಮಾಧಾನ ಕೊಡುವ ದೇವರು, ಸಂತೋಷ ಕೊಡುವ ದೇವರು ನೀವು ಆಗಿದ್ದೀರಿ. ಅದಕ್ಕಾಗಿ ಸ್ತೋತ್ರವಾಗಲಿ ಅಪ್ಪ. ಯಾರೆಲ್ಲ ಪ್ರಾರ್ಥನೆ ಮಾಡಿದಾರೋ ಅವರಿಗೆ ಬಿಡುಗಡೆಯನ್ನ ಕೊಟ್ಟು ಅವ್ರ ಹೃದಯದ ಭಾರವನ್ನ ನೀಗಿಸೇಸಪ್ಪ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಬೇಡುತ್ತೇವೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೇರೆ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.